ನಿಮ್ಮ ಮೇಲೆ ನನ್ನ ಮೇಲೆ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಆಪಸ್ನಲ್ಲಿ ನಾವೆಲ್ಲ ಭಾಯಿ ನಮ್ಮೆಲ್ಲರ ಮೇಲೆ ಆ ಸರ್ವಶಕ್ತಿ ಈಶ್ವರ ಅಲ್ಲಾದು ಕರುಣೆ ದಯಾ ಇರಬೇಕಂತ ಹೇಳಿ ಇವತ್ತು ನಾನು ಒಂದು ಶ್ಲೋಕ ಓದಿ ದೇವರ ಗ್ರಂಥ ಅದು ಅರ್ಥ ಬಿಡಿಸಿ ಹೇಳೋಗೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಮೊದಲು ಅಣ್ಣ ತಮ್ಮಂದರೆ, ಅಕ್ಕ ತಂಗಿಗಳೇ, ಪ್ರೀತಿಯ ಮಕ್ಕಳೇ, ಹಿರಿಯರೇ, ನಿಮ್ಮ ಆರೋಗ್ಯಕ್ಕೋಸ್ಕರ ಒಂದು ಗಿಡ ತೋರಿಸ್ತಾ ಇದ್ದೀನಿ. ಈ ದೇವರು ಕೊಟ್ಟಿದ್ದು ಗಿಫ್ಟ್ ಇದು ನೀವು ಕಷಾಯ ಮಾಡಿ ಕುಡಿತಾ ಇದ್ದರೆ ಖಂಡಿತ ಯಾವ ರೋಗನೂ ಬರೋದಿಲ್ಲ. ಎಲ್ಲ ರೋಗನಿಂದ ರಕ್ಷಣೆ ಆಗಿರ್ತೀರ. ಯಾಕಂದರೆ ಇವತ್ತು ನೋಡಿ ಎಲ್ಲ ಕಡೆ ಶುಗರ್ ಬಿ ಪಿ ಸಿಕ್ಕಾಪಟ್ಟೆ ಉಂಟು. ಶುಗರ್ ಬಿ ಪಿ ಬಂದುಬಿಟ್ರೆ ಅವನದು ಅರ್ಧ ಮುಕ್ಕಾಲು ಭಾಳ ಹಾಳಾಗಿಬಿಡ್ತು ಅಂತಾನೆ ಅಣ್ಣ ತಮ್ಮಂದರೆ. ಆಮೇಲೆ ಹಾರ್ಟ್ ಅಟ್ಯಾಕ್ ಇದೆ, ಕ್ಯಾನ್ಸರ್ ಇದೆ, ಎಲ್ಲ ಕಡೆ ಜನ ಸಿಕ್ಕಾಪಟ್ಟೆ ಸಾಯ್ತಾ ಇದ್ದಾರೆ. ಅದೆಲ್ಲ ಬರಬಾರ್ದು ಅಂದರೆ ಇದು ದೇವರು ಕೊಟ್ಟಿದ್ದು ಗಿಫ್ಟು. ಇದು ಮುಟ್ಟಿದ್ರೆ ಮುಣಿ ಅಂತಾರೆ. ಇದು ನಾಚಿಕೆ ಮುಳ್ಳು, ಮುಟ್ಟಿದ್ರೆ ಮುಣಿ ಅಂತಾರೆ, ನಾಚಿಕೆ ಮುಳ್ಳು. ಇದಕ್ಕೆ ಶರ್ಮಿಲಾ ಪತ್ತ ಅಂತಾರೆ ಉರ್ದುನಲ್ಲಿ. ಅಣ್ಣ ತಮ್ಮಂದರೆ, ಇದು ಹಿಂಗೆ ಮುಟ್ಟರೆ ಮುಚ್ಕೊಂಡು ಬಿಡ್ತಿದೆ. ಇದು ಹಿಂಗೆ ಮಾಡಿದ್ರೆ ಮುಚ್ಕೊಂಡು ಬಿಡ್ತಿದೆ. ಇದರಲ್ಲಿ ವಿಶೇಷ ಏನಂದರೆ, ಇದು ರಸ ತೆಗೆದು ಕುಡಿತಾ ಇದ್ದರೆ ಮೂಲವೇದಿ ಗುಣ ಆಗಿಬಿಡ್ತಿದೆ. ಮೂಲವೇದಿ ಬರೋದಿಲ್ಲ, ಫೈಲ್ಸು. ಆಮೇಲೆ ಮೈನಲ್ಲಿ ನೋವು ಇದ್ದರೆ, ಬೆನ್ನು ನೋವು, ಕೈಕಾಲು ನೋವು, ಸೊಂಟೆ ನೋವು, ಇದು ಬರೀ ಕಷಾಯ ಮಾಡಿ ಕುಡಿತಾ ಇದ್ದರೆ ಚಹಾಗೆ ಎಲ್ಲ ನೋವು ಹೋಗಿಬಿಡ್ತಿದೆ. ಆಮೇಲೆ ತಮ್ಮಂದರೆ, ಇದು ಮುಟ್ಟಿದ ಮುನಿ ಅಂದರೆ ನಾಚಿಕೆ ಮುಳ್ಳು ಅಂತಾರೆ. ಆಮೇಲೆ ಅದಕ್ಕೆ ಶರ್ಮಿಲ್ಲಾ ಅಂತಾರೆ. ಅದಕ್ಕೆ ಇನ್ನೂ ಕೆಲವು ಹೆಸರಿದೆ, ಸರಿ. ಆದಮೇಲೆ ಇದು ತುಂಬೆ ಅಂತಾರೆ. ಇದು ತುಂಬೆ, ಅದಕ್ಕೆ ಅದು ಎರಡು ಹಾಕಿ, ಆಮೇಲೆ ಅದಕ್ಕೆ ಇದು ನಲ್ಲಿಕಾಯಿ, ಭೂಮಿ ನಲ್ಲಿ ಅಂತಾರೆ. ಇದು ಭೂಮಿ ನಲ್ಲಿ ನೋಡಿ. ಇದಕ್ಕೆ ನಲ್ಲಿಕಾಯಿ ಎಲ್ಲ ಹಿಂದೆ ಬರ್ತೈತೆ, ಸಣ್ಣ ಸಣ್ಣ ನಲ್ಲಿಕಾಯಿ. ಇದಕ್ಕೆ ಭೂಮಿ ನಲ್ಲಿ ಅಂತಾರೆ. ಇದು ಲಿವರ್ ಹಾಳಾಗಿಬಿಟ್ಟಿದೆ. ನೀವು ಒಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರೆ ಮನುಷ್ಯ ಸತ್ತೋಗ್ಬಿಡ್ತಾನೆ, ಉಳಿಯೋದಿಲ್ಲ. ಇಲ್ಲಿ ನೋಡಿ, ಇದಕ್ಕೆ ಹಿಂದೆ ಬರ್ತೈತೆ ನೆಲ್ಲಿಕಾಯಿ, ಹಾಗೆ ಸಣ್ಣ ಸಣ್ಣ ನಲ್ಲಿಕಾಯಿ. ಇದಕ್ಕೆ ಭೂಮಿ ನಲ್ಲಿ ಅಂತಾರೆ ಅಣ್ಣ ತಮ್ಮಂದರೆ. ಇದು ಬರೇ ರಸ ತೆಗೆದು ಕುಡಿತಾ ಇದ್ರೆ ಎಲ್ಲಿ ನೋಡ್ತೀರಾ ಅಲ್ಲಿ ನಮ್ಮ ರೋಡ್ ಅಕ್ಕಪಕ್ಕ ಇರ್ತಿದೆ, ನೀರು ಕಡೆ ಎಲ್ಲ ಹೆಚ್ಚಿರ್ತಿದೆ ಇದು. ಸರಿ, ಇದು ಬರೇ ರಸ ತೆಗೆದು ಕುಡಿತಾ ಇದ್ರೆ ನಿಮ್ಮ ಲಿವರ್ ಹಾಳಾಗೋದು ಚೆನ್ನಾಗಿಬಿಡ್ತಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಂತ ಬೇಕಾಗಿಲ್ಲ, ನಿಮ್ಮ ಲಿವರು ಒಳ್ಳೇದಾಗುತ್ತೆ. ಆಮೇಲೆ ಇದು ಮತ್ತು ತುಂಬೆ, ಇದು ನಿಮ್ಮನೆ ಅಕ್ಕಪಕ್ಕ ಎಲ್ಲ ಇರ್ತಿದೆ ಇದು. ಆಮೇಲೆ ಇದು ತುಳಸಿ ಎಲೆ. ಈ ತುಳಸಿ ಎಲೆ ನಾವು ಪೂಜೆ ಮಾಡ್ತೀವಿ, ರೌಂಡ್ ಹೊಡಿತೀವಿ. ನಮಗೆ ಗೊತ್ತಿಲ್ಲ ಇದರಲ್ಲಿ ಏನು ಲಾಭ ಇದೆ ಅಂತ. ಈ ತುಳಸಿ ಎಲೆ ಕಷಾಯ ಮಾಡಿ ಕುಡಿತಾ ಇದ್ದರೆ ಯಾವತ್ತೂ ಜಾಂಡೀಸ್ ಬರೋದಿಲ್ಲ, ಅಂದರೆ ಹಳದಿ ರೋಗ ಬರೋದಿಲ್ಲ, ಲಿವರ್ ಹಾಳಾಗೋದಿಲ್ಲ, ಕೆಮ್ಮು ಕಫ ಜ್ವರ ಯಾವುದು ಬರೋದಿಲ್ಲ. ನಿಮಗೆ ಹಾಸ್ಪಿಟಲ್ಗೆ ಸಂಬಂಧ ಇರೋದಿಲ್ಲ, ನಿಮಗೆ ಡಾಕ್ಟರ್ಗೆ ಸಂಬಂಧ ಇರೋದಿಲ್ಲ. ಇದು ಮೂರು ಐಟಮ್ 4 ಐಟಮು ಹಾಕಿ ಕಷಾಯ ಮಾಡಿ ಸಣ್ಣ ಮಕ್ಕಳಿಗೆ ಕೊಡಿ, ಪರವಾಗಿಲ್ಲ. ಜೇನುತುಪ್ಪ ಹಾಕಿ ಕುಡಿಬೋದು, ಸಕ್ಕರೆ ಬೆಲ್ಲ ಹಾಕಿ ಮಾಡಿ ಕುಡಿಬೋದು. ಇದು ಕುಡಿತಾ ಇದ್ದರೆ ಎಲ್ಲ ರೋಗದಿಂದ ರಕ್ಷಣೆ ಆಗಿರ್ತೀರ. ಅಣ್ಣ ತಮ್ಮಂದರೆ, ನಾವು ಪ್ರಪಂಚದಲ್ಲಿ ಬಂದಿರೋದು, ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ, ನಾವು ಮನುಷ್ಯರಾಗಿ ಬಾಳಬೇಕು. ನಾವು ಮನುಷ್ಯರಾಗಿ ಬಾಳಬೇಕಂದ್ರೆ ನಾವು ತಿಳಿದಿದ್ದು ಇನ್ನೊಬ್ಬರಿಗೆ ತಿಳುವಳಿಕೆ ಕೊಡಬೇಕು, ಅವನೇ ಮನುಷ್ಯ. ನೋಡಿ, ಈ ಪ್ರಪಂಚದಲ್ಲಿ ಒಂದು ಒಳ್ಳೆ ಮನುಷ್ಯ ಹುಟ್ಟಿ ಸತ್ರು, ದೇವರ ಹತ್ರ ಹೋಗಿದ್ರು. ಅವ್ರ ಹೆಸರು ಏನು? ರಾಮ ಅಂತ, ಶ್ರೀರಾಮ ಅಂತ. ಒಳ್ಳೆ ಮನುಷ್ಯ, ಮಹಾತ್ಮ, ಪವಿತ್ರ ಆತ್ಮ. ಅವ್ರು ಹುಟ್ಟಿ ಜನಗಳಿಗೆ ಸೇವೆ ಮಾಡಿದ್ರು. ನೋಡಿ, ಅವ್ರ ರಾಜಕೀಯನಲ್ಲಿ ಯಾವಾಗ ಅವ್ರು ರಾಜ ಆಗಿದ್ರು, ದಶರಥ್ ರಾಜಕೀಯನಲ್ಲಿ ರಾಮ್ ರಾಜ್ಯನಲ್ಲಿ ಯಾವಾಗಲೂ ಹೋಮೆ ಗಲಭೆ ಆಗಲಿಲ್ಲ. ಆ ಜಾತಿ ಈ ಜಾತಿ, ಆ ಪಂಗಡ ಈ ಪಂಗಡ, ಆ ಸಮಾಜ ಈ ಸಮಾಜ ಅಂತ ಅವರು ಜಗಳ ಇಟ್ಲಿಲ್ಲ. ನಮ್ಮ ಶ್ರೀರಾಮ ಅವರು ಎಲ್ಲ ಪ್ರಜೆಗೆ ಶಾಂತಿನಲ್ಲಿ ಇಟ್ಟಿದ್ರು. ಅವರು ದನ ಕುಯ್ಬಾರ್ದು, ದನ ತಿನ್ನಬಾರ್ದು. ನಮ್ಮ ಶ್ರೀರಾಮ ಹೇಳಲಿಲ್ಲ, ನಮ್ಮ ಭರತ್ ಹೇಳಲಿಲ್ಲ. ನಮ್ಮ ಭರತ್ತು ನೋಡಿ, ಈ ಭರತ್ ಅಂತ ಹೇಳಿ, ಜಯ ಭಾರತ್ ಅಂತ ಹೇಳಿ ಅವ್ರ ಹೆಸರೇ ಬಂದ್ಬಿಡ್ತು. ಆ ಭರತ್ ಯಾವತ್ತೂ ಹೇಳಿಲ್ಲ ದನ ಕುಯ್ಬಾರ್ದು, ದನ ತಿನ್ನಬಾರ್ದು ಅಂತ ಹೇಳಿ. ಆ ಜಾತಿಗೆ ಹೊಡಿಬೇಕು, ಈ ಜಾತಿಗೆ ಹೊಡಿಬೇಕು ರಾಮ ಹೆಸರು ತಗೊಂಡು ಅವರು ಮಾಡಲಿಲ್ಲ. ಅದೇ ಥರ
ದಶರಥ್ ಎಷ್ಟು ಒಳ್ಳೆ ಮನುಷ್ಯ, ಎಷ್ಟು ಒಳ್ಳೆ ರಾಜ ನೋಡಿ. ದಶರಥ್ಗೆ ಎಷ್ಟು ಒಳ್ಳೆ ಮಗ ಕೊಟ್ಟ ದೇವರು, ಶ್ರೀರಾಮ ಅಂತ, ಲಕ್ಷ್ಮಣ ಅಂತ, ಭರತ್ ಅಂತ ನೋಡಿ. ಇವತ್ತು ಈ ಭೂಮಿ ಆಕಾಶ ಇರೋ ಗಂಟ ಅವ್ರ ಹೆಸರು ಉಳಿದಿರ್ತೈತೆ. ಅವರೆಲ್ಲ ಏನು ಕೆಲಸ ಮಾಡಿದ್ರು? ತನ್ನ ಪ್ರಜೆಗೆ ಖುಷಿಟ್ಟೋದಿಕ್ಕೆ, ನಮ್ಮ ಶ್ರೀರಾಮ ತನ್ನ ತಂದೆ ಮಾತು ಉಳಿಸೋದಿಕ್ಕೆ, ನಮ್ಮ ತಂದೆ ಶಾಂತಿ ಸುಖಾಗೆ ಕಾಡಿಗೆ ಹೋಗ್ಬಿಟ್ರು 14 ವರ್ಷ. ನಮ್ಮ ಶ್ರೀರಾಮ ಅವರು ತನ್ನ ರಾಜಕ್ಕೆ ಬಿಟ್ಬಿಟ್ಟು, ಅದೇ ಥರ ಈ ಪ್ರಜೆ ಶಾಂತಿನಲ್ಲಿ ಇರಬೇಕಂತ ಹೇಳಿ ಶಾಂತಿಗೋಸ್ಕರ ತನ್ನ ಸೀತೆಗೆ ಕಾಡಿನಲ್ಲಿ ಕಳೆದ್ಬಿಟ್ರು ತಪಸ್ಸೆಗೆ. ಅಣ್ಣ ತಮ್ಮಂದ್ರೆ ಆ ರಾಮ ಹೆಸರು ತಗೊಂಡು ಶ್ರೀರಾಮ ಹೇಳು, ಜಯರಾಮ ಅಂತ ಹೇಳು ಅಂತ ಇನ್ನೊಬ್ಬರಿಗೆ ಹೊಡಿತಾ ಇದ್ರೆ, ನಾಳೆ ಕೊನೆ ದಿನ ಸತ್ತಿದ ಮೇಲೆ ಆ ಶ್ರೀರಾಮನೇ ನಿಮ್ಮ ಮಕ ನೋಡೋಕೆ ಇಷ್ಟ ಬೀಳೋದಿಲ್ಲ. ಯಾಕಂದ್ರೆ ರಾಮ ಒಳಗಡೆ ಹೊಟ್ಟೆ ಕಿಚ್ಚಿಲ್ಲ, ರಾಮ ಒಳಗಡೆ ಹೊಟ್ಟೆ ಕಿಚ್ಚು, ಅಹಂಕಾರ, ಹಾಂಬವ ಇಲ್ಲ. ಒಳ್ಳೆ ಮನುಷ್ಯ ಆಗಿ ಬಾಳಿ, ಒಳ್ಳೆ ಮನುಷ್ಯ ತತ್ವ ಜನಗಳಿಗೆ ತಿಳುವಳಿಕೆ ಕೊಟ್ಟು ಶ್ರೀರಾಮ ಅವರು ಸತ್ತಿದ್ದಾರೆ. ಅದಕ್ಕೆ ನೋಡಿ, ಈ ರಾಮಗೆ ಈ ಭೂಮಿ ಆಕಾಶ ಇರೋ ಗಂಟ ಜನ ಮರೆಯೋದಿಲ್ಲ. ಅಣ್ಣ ತಮ್ಮಂದ್ರೆ ರಾಮ ಹೆಂಡತಿಗೆ ಸೀತೆಗೆ ಹೊಡ್ಕೊಂಡು ಹೋಗ್ಬಿಟ್ಟಿದ್ದ. ಅವನಿಗೇನು ಎಷ್ಟೋ ಸಲ ಬುದ್ಧಿ ಹೇಳಿದ್ರು, ಬೇಡ ನೀನು ಸಾಯ್ಬೇಡ ರಾವಣ, ನಿನ್ನ ಪರ್ಜಾಗೇನು ಸಾಯಿಸ್ಬೇಡ, ನನ್ನ ಹೆಂಡತಿಗೆ ಕೊಟ್ಬಿಡು ಸುಮ್ಗೆ, ಯಾಕೆ ನಾನು ನಿನಗೆ ಮಾಫ್ ಮಾಡ್ತೀನಿ ಅಂತ ಹೇಳಿದ್ರು ಶ್ರೀರಾಮ ಅವರು. ಅಷ್ಟೇ ಅಲ್ಲ, ರಾವಣ ತಮ್ಮಗೆ ತನ್ನ ಮನೆಯಲ್ಲಿ ಅವಕಾಶ ಕೊಟ್ಟರು ಇರೋದಕ್ಕೆ. ಅಷ್ಟೇ ಅಲ್ಲ, ನಮ್ಮ ಶ್ರೀರಾಮ ಸುಬ್ರಿಗೆ ಸಹಾಯ ಮಾಡಿದ್ರು. ಆ ಸುಬ್ರಿಗೆ ಸಹಾಯ ಮಾಡಿ ಅವನು ಬೇರೆ ಜಾತಿಯವನು, ಬೇರೆ ಪಕ್ಷ ಅವನು, ಬೇರೆ ಪರ್ಜ ಅವನಿಗೆ ಸಹಾಯ ಮಾಡಿದ್ರು ಸುಬ್ರಿಗೆ. ಅಣ್ಣ ತಮ್ಮಂದ್ರೆ ನಮ್ಮ ಶ್ರೀರಾಮ ಅವರು ಎಲ್ಲರಿಗೆ ಸಹಾಯ ಮಾಡ್ತಾ ಇದ್ರು, ಎಲ್ಲರಿಗೆ ಪ್ರೀತಿಯಿಂದ ನೋಡ್ತಾ ಇದ್ರು. ಯಾವ ಜಾತಿ ಅಂತ ನೋಡ್ತಾ ಇರಲಿಲ್ಲ, ಯಾವ ಧರ್ಮ ಅಂತ ನೋಡ್ತಾ ಇರಲಿಲ್ಲ, ಎಲ್ಲರಿಗೆ ಪ್ರೀತಿ ಮಾಡ್ತಾ ಇದ್ರು. ಹಿಂದೂ ಮುಸ್ಲಿಮ್ಗೆಲ್ಲ ಪ್ರೀತಿ ಮಾಡ್ತಾ ಇದ್ರು, ಸಿಕ್ಕಿ ಸಾಯಿಗೆಲ್ಲ ಪ್ರೀತಿ ಮಾಡ್ತಾ ಇದ್ರು ನಮ್ಮ ಶ್ರೀರಾಮ ಅವರು. ಅಣ್ಣ ತಮ್ಮಂದ್ರೆ ವೇದಗಳಲ್ಲಿ ಏನಿದೆ, ನಮ್ಮ ಶ್ರೀರಾಮ ಏನು ಪಾಠ ಕೊಟ್ಟರು ಕೇಳಿದ್ರಿ. ಅಂಧಂ ಧಾಮ ಪವಿಶಾಂತಿಯೇ, ಜನರೇ ಈ ಪ್ರಕೃತಿ ಶಾಂತಿಗೋಸ್ಕರ ಕೆಲಸ ಮಾಡ್ತಾ ಇದೆ. ಶಾಂತಿಗೆ ಈ ಪ್ರಾಣಿಗಳು ಶಾಂತಿನಿಂದ ಬಾಳ್ತಾ ಇದ್ದಾರೆ. ಮನುಷ್ಯರೇ, ನೀವು ಶಾಂತಿನಿಂದ ಬಾಳಬೇಕು, ಇನ್ನೊಬ್ಬರಿಗೆ ಶಾಂತಿ ಹೇಳ್ಕೊಡ್ಬೇಕು, ಶಾಂತಿನಿಂದ ಇರಬೇಕು. ನಮ್ಮ ಶ್ರೀರಾಮ ಕೊಟ್ಟಿದ್ದು ಪಾಠ. ಅಂಧಂ ಧಾಮ ಪವಿಶಾಂತಿಯೇ ಅಸಂಭೂತಿ ಮುಪಾಸತೆ. ದೇವರು ಮಾಡಿರೋದು ವಸ್ತುಗಳಿಗೆ ನೀವು ದೇವರು ಅಂತ ತಿಳಿಬೇಡಿ. ಯಾಕಂದರೆ ವಸ್ತು ದೇವರಾಗೋಗೆ ಸಾಧ್ಯ ಇಲ್ಲ. ಈ ವಸ್ತುಗೆ ಯಾರು ಮಾಡಿದ್ದಾನೆ ಅವನು ಸರ್ವಶಕ್ತಿ ದೇವನು, ಅವನು ಸರ್ವಶಕ್ತಿ ರಾಮ್. ನನಗೆ ಯಾರು ಶ್ರೀರಾಮ್ಗೆ ಯಾರು ಶ್ರೀರಾಮ ರೆಡಿ ಮಾಡಿದ್ದಾನೆ ಅವನು ಜಯರಾಮ್. ಜಯರಾಮ್ ಯಾರು? ಈ ಭೂಮಿ ಆಕಾಶ ಮಾಡಿರೋನು. ಮನುಷ್ಯನಿಗೆ 9 ತಿಂಗಳು ತಾಯಿ ಹೊಟ್ಟೆನಲ್ಲಿ ರೆಡಿ ಮಾಡೋವನು, ಸರ್ವ ಪ್ರಾಣಿಗೆ ಸಾಕೋವನು, ಸರ್ವ ಪ್ರಾಣಿಗೆ ತಿನ್ಸೋವನು, ಸರ್ವಲೋಕಗೆ ನೋಡೋವನು, ಅವನೇ ಜಯರಾಮ್ ಅಂತ ನಮ್ಮ ಶ್ರೀರಾಮ್ ಹೇಳುತ್ತಾ ಇದ್ದಾರೆ. ಅದಕ್ಕೆ ಶ್ರೀರಾಮ ಅವ್ರು ಏನು ಹೇಳ್ತಾರೆ? ಅಸಂಭೂತಿ ಮುಪಾಸತೆ. ದೇವರು ಮಾಡಿರೋದು ವಸ್ತುಗಳಿಗೆ ನೀವು ದೇವರಂತ ತಿಳಿಬೇಡಿ. ಕಲ್ಲು, ಮಣ್ಣು, ಮನುಷ್ಯ, ಪ್ರಾಣಿ ಇದೆಲ್ಲ ದೇವರಲ್ಲ, ದೇವರ ಮಾಡಿರೋದು ಒಂದು ಮನುಷ್ಯ ಅಂತ ನಮ್ಮ ಶ್ರೀರಾಮ ಅವರು ಹೇಳುತ್ತಾ ಇದ್ದಾರೆ. ಅಸಂಭೂತಿ ಮುಪಾಸತೆ ತಥೋ ಭೂಯಾಯವತೆ. ಈ ಭೂಮಿ ಆಕಾಶ, ಈ ಚಂದ್ರ ಸೂರ್ಯ, ಈ ನೀರು ಗಾಳಿ ಅವರು ಯಾವ ತಪ್ಪು ಕೆಲಸ ಮಾಡೋದಿಲ್ಲ, ಯಾವ ಗಂಟ ದೇವರ ಆರ್ಡರ್ ಆಗೋದಿಲ್ಲ, ಆ ಸರ್ವಶಕ್ತಿ ದೇವನ ಆರ್ಡರ್ ಆಗೋದಿಲ್ಲ, ಆ ಸರ್ವಶಕ್ತಿ ಆ ಈಶ್ವರ್ ಅಲ್ಲ ಆರ್ಡರ್ ಆಗೋದಿಲ್ಲ. ಇದು ಯಾವ ತಪ್ಪು ಕೆಲಸ ಮಾಡೋದಿಲ್ಲ. ಸೈಕ್ಲೋನ್ ಬರೋದಿಲ್ಲ, ಭೂಮಿ ಒಡೆಯೋದಿಲ್ಲ, ಆಕಾಶ ಒಡೆಯೋದಿಲ್ಲ. ಅದೆಲ್ಲ ದೇವರ ಆರ್ಡರ್ ಪ್ರಕಾರ. ಅಸಂಭೂತಿ ಮುಪಾಸತೆ ತಥೋ ಭೂಯಾಯವತೆ ತಮೋ ಯಾವುಹು. ಈ ಮನುಷ್ಯನ ಮೇಲೆ ಆಶ್ಚರ್ಯ. ಯಾಕಂದ್ರೆ ಈ ಮನುಷ್ಯ ಎಲ್ಲ ಪ್ರಾಣಿಗೆ ಹೆಚ್ಚು ಬುದ್ಧಿ ಕೊಟ್ಟಿದ್ದಾನೆ ದೇವನು. ಎಲ್ಲ ಪ್ರಾಣಿಗೆ ಹೆಚ್ಚು ಬುದ್ಧಿ ಇಟ್ಕೊಂಡು ಎಲ್ಲ ಪ್ರಾಣಿಗೆ ಕೀಳು ಬುದ್ಧಿ ಮಾಡಿಕೊಂಡು ಬಾಳ್ತಾ ಇದ್ದಾನೆ. ಯಾಕಂದ್ರೆ ಒಂದು ಸಣ್ಣ ಪ್ರಾಣಿ ದೊಡ್ಡ ಪ್ರಾಣಿಗೆ ದೇವರಂತ ಹೇಳೋದಿಲ್ಲ, ಒಂದು ಚೇಳು ನಾಗರಾವ್ಗೆ ದೇವರಂತ ಹೇಳೋದಿಲ್ಲ, ಒಂದು ಇಲಿ ಆನೆಗೆ ದೇವರಂತ ಹೇಳೋದಿಲ್ಲ.
ಅವನ್ ಗುಬ್ಬಿ ಗರುಡಾಗೆ ದೇವರಂತ ಹೇಳೋದಿಲ್ಲ. ಈ ಮನುಷ್ಯ ಇವನಂಗೆ ಮನುಷ್ಯನಿಗೆ ದೇವರಂತ ಹೇಳುತ್ತಾನೆ, ದೇವನಂತ ಕೂಗುತ್ತಾನೆ, ದೇವಂತ ಕೇಳುತ್ತಾನೆ, ಆಶ್ಚರ್ಯ ಅಂತ ಹೇಳ್ತಾನೆ. ದೇವನು ಆ ಸರ್ವಶಕ್ತಿ ದೇವನು ಸಂಭೋ ತ್ಯಾಗಂ ರತಃ. ಇವನು ಸಾಯೋ ಮೊದಲು ಆ ಸರ್ವಶಕ್ತಿ ರಾಮ್ ರಹೀಮ್ಗೆ ತಿಳಿಲಿಲ್ಲ ಅಂದರೆ, ಈಶ್ವರ್ ಅಲ್ಲಾಹಗೆ ತಿಳಿಲಿಲ್ಲ ಅಂದರೆ, ಆ ಸರ್ವಶಕ್ತಿ ದೇವನ್ಗೆ ತಿಳಿಲಿಲ್ಲ ಅಂದರೆ ಖಂಡಿತ ಇವನ್ ಪೂಜೆ, ಇವನು ಒಳ್ಳೆತನ, ಇವನ್ ಧರ್ಮ, ಇವನ್ ಎಲ್ಲಾದ ಮೇಲೆ ಮಣ್ಣಾಕ್ತೀನಿ, ಅವನಿಗೆ ನರಗನಲ್ಲಿ ಹಾಕಿ ತುಂಬ್ತೀನಿ ಅಂತ ಸರ್ವಶಕ್ತಿ ದೇವ. ಅಣ್ಣ ತಮ್ಮಂದರೆ ಅದಕ್ಕೆ ಒಬ್ಬನ್ ಕವಿ ಹೇಳುತ್ತಾನೆ, ದೇವನ್ ಒಬ್ಬನಿರುವ ಅವನ್ ಎಲ್ಲ ನೋಡುತ್ತಿರುವ, ದೇವನ್ ಒಬ್ಬನೇ ಇರುವನು ಅವನೇ ಸರ್ವಲೋಕಾಗೆ ನೋಡುವನು. ಅಣ್ಣ ತಮ್ಮಂದ್ರೆ ಒಂದ್ ಮನೆಯಲ್ಲಿ ಒಬ್ಬನೇ ತಂದೆ ಇದ್ರೆ ಮಾತ್ರ, ಒಂದ್ ಹೆಂಡತಿಗೆ ಒಬ್ಬನೇ ಗಂಡ ಇದ್ರೆ ಮಾತ್ರ ಆ ಮನೆ ಶಾಂತಿನಿಂದ, ಸಮಾಧಾನದಿಂದ, ಪ್ರೀತಿ ಕರುಣೆನಿಂದ ಇರೋದಿಕ್ಕೆ ಸಾಧ್ಯ. ಇಲ್ಲಾದ್ರೆ ಒಂದ್ ಹೆಂಡತಿಗೆ 4 ಗಂಡ ಆಗ್ಬಿಟ್ರೆ, ಒಂದ್ ಮಗುಗೆ 4 ತಂದೆ ಆಗ್ಬಿಟ್ರೆ ಆ ಮನೆ ಸರ್ವನಾಶ ಆಗ್ಬಿಡ್ತೈತೆ. ಅದೇ ತರ ಈ ಭೂಮಿ ಆಕಾಶ್ಗೆ 4 ದೇವರು, 3 ದೇವರು, 30 ದೇವರು, 3 ಕೋಟಿ ದೇವರಿದ್ರೆ ಈ ಭೂಮಿ ಆಕಾಶ ಸರ್ವನಾಶ ಆಗ್ಬಿಡ್ತಾ ಇತ್ತು. ಇಲ್ಲ ಅಣ್ಣ ತಮ್ಮಂದ್ರೆ, ಸರ್ವಲೋಕಾಗೆ ಒಬ್ಬನೇ ಮಾಲೀಕ. ಆ ಮಾಲೀಕ ಯಾರು? ದೇವನೊಬ್ಬನಿರುವ, ಅವನ್ನೆಲ್ಲ ನೋಡುತ್ತಿರುವ ದೇವನೊಬ್ಬನಿರುವನು, ಅವನೇ ಎಲ್ಲಾರ್ಗೆ ನೋಡುವನು. ಅದ್ಗೇನೆ ನಮ್ಮ ರಾಜ್ಕುಮಾರ ಈ ಭೂಮಿ ಬಿಟ್ಟೋ ಮೊದಲು, ಸಾಯೋ ಮೊದಲು ಹೇಳ್ಬಿಟ್ರು. ಏನು ಹೇಳ್ಬಿಟ್ರು? ಅಲ್ಲ ಅಲ್ಲ, ನೀನೇ ಎಲ್ಲ, ನೀನು ಬಿಟ್ಟರೆ ಯಾರೂ ಗತಿ ಇಲ್ಲ, ಲಾ ಇಲಾಹ ಇಲ್ಲಲ್ಲ ಮೊಹಮ್ಮದು ರಸೂಲುಲ್ಲಾ. ನಮ್ಮ ರಾಜ್ಕುಮಾರ್ ಹೇಳಿ ಹೇಳಿ ಈ ಭೂಮಿ ಬಿಟ್ಟು ಹೋಗ್ಬಿಟ್ರು. ಅಣ್ಣ ತಮ್ಮಂದರೆ, ಈ ಭೂಮಿ ಮೇಲೆ ಎಷ್ಟು ಮಹಾತ್ಮಗಳು ಬಂದಿದ್ದಾರೆ, ಎಲ್ಲರೂ ಒಂದೇ ತಿಳುವಳಿಕೆ ಕೊಟ್ಟಿದ್ದಾರೆ. ಆ ಒಂದೇ ತಿಳುವಳಿಕೆ ಏನು? ಮನುಷ್ಯರೇ, ನೀವು ಎಲ್ಲ ಒಬ್ಬನೇ ದೇವರು ಮಾಡಿರೋದು ಮನುಷ್ಯರು. ನೀವೆಲ್ಲ ಅಣ್ಣ ತಮ್ಮ ಹಾಗೆ ಬಾಳಬೇಕು, ಪ್ರೀತಿಯಿಂದ ಕರುಣೆ ನಿಂದ ಬಾಳಬೇಕು. ಎಲ್ಲ ಮಹಾತ್ಮಗಳು ಇದೇ ಹೇಳಿಕೊಟ್ಟು ಈ ಪ್ರಪಂಚ ಬಿಟ್ಟಿದ್ದಾರೆ. ಕೊನೆ ಪ್ರವಾದಿ ಮೊಹಮ್ಮದು ರಸೂಲುಲ್ಲಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದೇ ಹೇಳಿದ್ದಾರೆ. ಸತ್ಯ ವಿಶ್ವಾಸಿ ಯಾರು ಅಂದರೆ, ದೇವರು ಮಾಡೋ ಪ್ರೀತಿ ಮನುಷ್ಯ ಯಾರು ಅಂದರೆ, ಅವನ ಕೈನಿಂದ, ಅವನ ಬಾಯಿನಿಂದ ಯಾರಿಗೂ ತೊಂದರೆ ಕೊಡೋದಿಲ್ಲ, ಅವನೇ ಸತ್ಯ ವಿಶ್ವಾಸಿ, ಅವನೇ ದೇವರು ಗುಲಾಮ ಅಂತ ಕೊನೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಅಣ್ಣ ತಮ್ಮಂದರೆ, ಅದಕ್ಕೆ ತಿಳಿರಿ, ಕೊನೆ ಗ್ರಂಥ ಕುರಾನ್ ಇದು ಬರೀ ಮುಸ್ಲಿಂ ಪುಸ್ತಕ ಅಲ್ಲ, ಇದು ಎಲ್ಲ ಹಿಂದೂ, ಮುಸ್ಲಿಂ, ಸಿಕ್ಕಿ ತಾಯಿ ಎಲ್ಲ ಪುಸ್ತಕ. ಇದು ದೇವರು ಕೊಟ್ಟಿದ್ದು ಗ್ರಂಥ, ಇದು ದೇವರ ಗ್ರಂಥ, ಎಲ್ಲ ಮನುಷ್ಯರಿಗೆ ಬಂದಿರೋದು. ಆ ದೇವರು ಯಾರು? ರಬ್ಬುಲ್ ಆಲಮೀನ್, ರಬ್ಬುಲ್ ಮುಸ್ಲಿಮೀನ್ ಅಲ್ಲ, ಬರೇ ಮುಸ್ಲಿಂ ದೇವರಲ್ಲ, ಎಲ್ಲ ಮನುಷ್ಯರು ದೇವರು, ಎಲ್ಲ ಸರ್ವಲೋಕ ದೇವರು ಅವನು ಒಬ್ಬ. ಅದೇ ಥರ ರೆಹಮತುಲ್ ಆಲಮೀನ್, ಕೊನೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ರೆಹಮತುಲ್ ಮುಸ್ಲಿಮೀನ್ ಅಲ್ಲ, ಬರೇ ಮುಸ್ಲಿಮೀನ್ಗೋಸ್ಕರ ಬಂದಿದ್ದು ಅಲ್ಲ, ರೆಹಮತುಲ್ ಆಲಮೀನ್ ಎಲ್ಲ ಮನುಷ್ಯರಿಗೋಸ್ಕರ ನಾವು ಕೊನೆ ಪ್ರವಾದಿ ಅವ್ರು ಬಂದಿರೋದು. ಅಣ್ಣ ತಮ್ಮಂದ್ರೆ, ಅದಕ್ಕೆ ಕೊನೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಹೇಳುತ್ತಾರೆ? ಕುಲ್ಲು ಉಮ್ಮತಿ ಯದುಖುಲುಲ್ ಜನ್ನತ, ನನ್ನ ಎಲ್ಲ ಉಮ್ಮತ್ತು ಹಿಂದೂ ಮುಸ್ಲಿಂ ಸಿಕ್ಕಿ ಸಾಯಿ ಇವರೆಲ್ಲ ಸ್ವರ್ಗನಲ್ಲಿ ಹೋಗುತ್ತಾರೆ. ಕುಲ್ಲು ಉಮ್ಮತಿ ಯದುಖುಲುಲ್ ಜನ್ನತ ಇಲ್ಲ ಮನ್ ಅಬಾ ಮನ್ ಅತಾನಿ ದಖಲಲ್ ಜನ್ನತ ವ ಮನ್ ಅಸಾನಿ ಫಖದ್ ಅಬಾ. ಯಾರು ನನ್ನ ಮಾತು ಕೇಳುತ್ತಾರೆ, ನನ್ನ ಮೇಲೆ ನಂಬಿಕೆ ಇಟ್ಟಿರ್ತಾರೆ, ನಾನು ತೋರಿಸಿದ್ದು ದಾರಿ ನಡೀತಾರೆ, ಖಂಡಿತ ಅವರು ಸ್ವರ್ಗಾಗೆ ಹೋಗ್ತಾರೆ. ಅವ್ರು ಯಾವ ಭಾಷೆ ಇರಲಿ, ಅವ್ರು ಯಾವ ಹೆಸರಿರಲಿ, ಅವ್ರು ಯಾವ ಸಮಾಜ ಇರಲಿ, ಅವ್ರು ಯಾವ ಪಕ್ಷ ಇರಲಿ, ಅವರು ಖಂಡಿತ ಸ್ವರ್ಗಾಗೆ ಎಲ್ಲ ಸಮಾಜ ಸ್ವರ್ಗಾಗೆ ಹೋಗ್ತಾರೆ. ಒಮ್ಮನ್ ಅಸಾನಿ ಫಖದ್ ಅಬಾ, ಯಾರು ನನಗೆ ತಿರಸ್ಕಾರ ಮಾಡ್ತಾರೆ, ಕೊನೆ ಗ್ರಂಥಗೆ ತಿರಸ್ಕಾರ ಮಾಡ್ತಾರೆ, ಕೊನೆ ಪ್ರವಾದಿಗೆ ತಿರಸ್ಕಾರ ಮಾಡ್ತಾರೆ, ಅವ್ರ ಮಾತು ಕೇಳೋದಿಲ್ಲ, ಅವ್ರ ಮೇಲೆ ನಂಬಿಕೆ ಇಟ್ಟೋದಿಲ್ಲ, ಅವ್ರು ಮಾತ್ರ ನರಕದಲ್ಲಿ ಹೋಗ್ತಾರೆ ಅಂತ ಕೊನೆ ಪ್ರವಾದಿ ಹೇಳುತ್ತಾರೆ. ಅಣ್ಣ ತಮ್ಮಂದರೆ, ತಿಳಿರಿ, ಕೊನೆ ಪ್ರವಾದಿ ಯಾರು ಅಂತ ತಿಳಿರಿ. ನಂಬಿಕೆ ಎಲ್ಲ ಪ್ರವಾದಿಗಳ ಮೇಲೆ ನಂಬಿಕೆ ಇಟ್ಟು, ಎಲ್ಲ ಗ್ರಂಥ ಮೇಲೆ ನಂಬಿಕೆ ಇಟ್ಟು, ಎಲ್ಲ ಪುಸ್ತಕ ಮೇಲೆ ನಂಬಿಕೆ ಇಟ್ಟು, ಯಾರಿಗೆ ಅವಮಾನ ಮಾಡಬೇಡಿ. ಅಣ್ಣ ತಮ್ಮಂದರೆ,